ಒಬ್ಬ ಚಾರಣಿಗನು ಪರ್ವತ ಏರುವ ಸಮಯದಲ್ಲಿ ತನ್ನ ಗುಂಪಿನಿಂದ ಬೇರ್ಪಟ್ಟನು. ಅವನಿಗೆ ಮುಂದೆ ಏನು ಮಾಡಬೇಕು ಎಂದು ತೋಚಲಿಲ್ಲ. ಹಾಗೆ ನಡೆಯುವಾಗ ಅವನಿಗೆ ಎಲ್ಲಿಂದಲೋ ಒಂದು ಸಣ್ಣ ನಾಯಿಯು ಕಾಣಿಸಿತು. ಬಹಳ ಧೈರ್ಯದಿಂದ ಮುಂದೆ ನಡೆಯುತ್ತಿತ್ತು. ಅವನಿಗೆ ಸಹಾಯ ಬೇಕು ಎಂದು ನಾಯಿಗೆ ತಿಳಿದಿರುವಂತಿತ್ತು. ಹೆಚ್ಚು ಯೋಚಿಸದೆ ಅವನು ನಾಯಿಯನ್ನು ಹಿಂಬಾಲಿಸಿದ. ಹಾಗೆಯೇ ನಾಯಿ ಅವನನ್ನು ಮಂಜು ಮತ್ತು ಕಲ್ಲು ಬಂಡೆಗಳ ಮೂಲಕ ಮುನ್ನಡೆಸಿತು. ಕಷ್ಟಕರ ಮಾರ್ಗವನ್ನು ಸುಲಭವಾಗಿ ನ್ಯಾವಿಗೇಟ್ ಮಾಡಿತು. ಈ ನಾಯಿಯು ವರ್ಷಗಳಿಂದ ಚಾರಣಿಗರಿಗೆ ಮಾರ್ಗದರ್ಶನ ನೀಡಿದಂತೆ ಭಾಸವಾಗುತ್ತಿತ್ತು. ಅಂತಿಮವಾಗಿ ನಾಯಿ ಅವನನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯಿತು. ಅಲ್ಲಿ ಅವನು ತನ್ನ ಗುಂಪಿನೊಂದಿಗೆ ಮತ್ತೆ ಸೇರಿಕೊಂಡನು. ಚಿಕ್ಕ ನಾಯಿಯ ಅನಿರೀಕ್ಷಿತ ಮಾರ್ಗದರ್ಶನವು ಆ ಕ್ಷಣವನ್ನು ವಿಸ್ಮಯಗೊಳಿಸಿತು. ನಾಯಿಯು ಅವರ ಗುಂಪಿನೊಂದಿಗೆ ಮುಂದಿನ 2 ದಿನಗಳವರೆಗೆ ಉಳಿಯಿತು. ನಾಯಿಯ ಒಡನಾಟಕ್ಕೆ ಪ್ರತಿಯಾಗಿ ಅವರು ಆ ನಾಯಿಗೆ ಸಾಕಷ್ಟು ಆಹಾರ ಮತ್ತು ಪ್ರೀತಿಯನ್ನು ನೀಡಿದರು. ಇದಲ್ಲದೆ ನಾಯಿ ಈಗಾಗಲೇ ಹತ್ತಿರದ ಹಳ್ಳಿಯ ಯಾರಿಗಾದರೂ ಸೇರಿದೆಯೇ ಎಂದು ಅವನಿಗೆ ಗೊತ್ತಿರಲಿಲ್ಲ. ಮತ್ತು ನಾಯಿ ನಿಜವಾಗಿಯೂ ಸೇರಿರುವುದು ಬೆಟ್ಟಗುಡ್ಡಗಳ ಮಧ್ಯ ಎಂದು ತನ್ನಲ್ಲೇ ಹೇಳಿಕೊಂಡನು. ಈ ನಾಯಿಗಳು ಸಾಮಾನ್ಯವಾಗಿ ಪಾದಯಾತ್ರಿಕರೊಂದಿಗೆ ಹೋಗುತ್ತವೆ ಎಂದು ಸ್ಥಳೀಯರು ನಂತರ ವಿವರಿಸಿದರು. ಆದರೆ ಅವನಿಗೆ ಈ ನಾಯಿಯು ಕಷ್ಟಕಾಲದಲ್ಲಿ ಬಂದ ದೇವರೇ ಆಗಿತ್ತು.